ಅಮ್ಮ ನಾನು ಹೊರಗಡೆ ಹೋಗಿ ಬರ್ತೀನಿ. ಪೂರ್ವಿ ಬಾಯ್. ಮದುವೆ ಹತ್ರ ಬರ್ತಿದೆ, ಸುತ್ತಾಡೋದು ಬಿಟ್ಟು ಮನೇಲಿ ಕಲ್ತ್ಕೊ, ಕೂತ್ಕೋ ಬಾ, ಅಡುಗೆ ಹೇಳ್ಕೊಡ್ತೀನಿ. ಅಮ್ಮ ನಾನು ಸಿದ್ದೇಗೌಡ್ರ ಜೊತೆ ಹೊರಗಡೆ ಹೋಗ್ತಿರೋದು, ಸರಿನಾ? ಪೂರ್ವಿ ಮದುವೆ ಹತ್ರ ಬರ್ತಿದೆ, ನೋಡಿದವ್ರು ಏನು ಅನ್ಕೋತಾರೆ? ಈಗ ಯಾವಾಗಲೂ ಸುತ್ತಾಡ್ತಾನೆ ಇರಬಾರ್ದು, ಮನೇಲಿ ಕೂತ್ಕೊಂಡು ಅಡುಗೆ ಕೆಲಸ ಕಲಿಬೇಕು. ಏನೋ ಸಿದ್ದು ನೀನು ಕರೆದೆ ಅಂತ ಬರ್ತಾರೆ, ಪಾಪ ಅವ್ರಿಗೂ ಬೇರೆ ಕೆಲಸಗಳಿರಲ್ವಾ? ಬಾ ಕೂತ್ಕೋ ಬಾ ಸುಮ್ಮನೆ. ನಾನು ಮದುವೆ ಆಗ್ತಿರೋ ಹುಡುಗನೇ ನನ್ನ ಮಾತು ಕೇಳೋವಾಗ ನಿನ್ನಿಂದೇನು ಮಧ್ಯದಲ್ಲಿ? ಹೋಗಿ ಬರಲಿ ಬಿಡು. ನಾಗು ಮದುವೆಗೆ ಮುಂಚೆ ಎಲ್ಲೆಲ್ಲಿ ಸುತ್ತಾಡ್ಬೇಕು ಅಲ್ಲೆಲ್ಲ ಸುತ್ತಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಈ ವಯಸ್ಸಲ್ಲಿ ಎಂಜಾಯ್ ಮಾಡಿದ್ರೆ ಇನ್ಯಾವಾಗ ಎಂಜಾಯ್ ಮಾಡ್ತಾಳೆ ಹೇಳು? ಅಪ್ಪನ ಮಾತು ಕೇಳಿದ್ರೆ ತಾನೆ ನಾನು ಹೋಗ್ತೀನಿ. ನಿಮ್ಮಪ್ಪ ಹೇಳ್ತಾರಂತ ಅದನ್ನ ಕೇಳಬೇಡ. ಏನ್ರಿ ನೀವು ಹಾಗೆ ಹೇಳ್ತಿರಲ್ಲ? ಮನೇಲಿ ಕೂತ್ಕೊಂಡು ಅಡುಗೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಾಳೆ ದಿನ ಅತ್ತೆ ಮನೆಗೆ ಹೋದ್ಮೇಲೆ ಯೂಸ್ ಆಗುತ್ತೆ, ಎಲ್ರಿಗೂ ಅಡುಗೆ ಮಾಡಿ ಬರ್ಸ್ಬೋದು. ನೀನು ಎಲ್ಲೂ ಹೋಗೋದು ಬೇಡ, ಬಾ ಕೂತ್ಕೊ, ಅಡುಗೆ ಕೆಲಸ ಹೇಳ್ಕೊಡ್ತೀನಿ, ಕೂತ್ಕೋ ಬಾ. ಅಮ್ಮ, ಈ ಅಡುಗೆ ಮಾಡೋದು ಅಂದರೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ, ತುಂಬ ಇರಿಟೇಟ್ ಆಗುತ್ತೆ. ಕಲಿ ಅಂತ ಮಾತ್ರ ಹೇಳಬೇಡ. ಕೇಳಿಸ್ಕೊಂಡ್ರ ನಿಮ್ಮ ಮಗಳ ಮಾತನ್ನ? ಅಡುಗೆ ಅಂದರೆ ಇರಿಟೇಷನ್ ಅಂತೆ. ನೋಡು ಪೂರ್ವಿ, ಈ ಮಾತನ್ನ ನನ್ನ ಮುಂದೆ ಹೇಳಿದ್ರೆ ಸರಿ ಹೋಯ್ತು. ನಿಮ್ಮ ಅತ್ತೆ ಮನೆಯವ್ರ ಮುಂದೆ ಹೇಳಿದ್ರೆ ಅವ್ರು ನಿನ್ನನ್ನು ಬೈಯಲ್ಲ, ನನ್ನನ್ನು ಬೈತಾರೆ. ಅಮ್ಮ ಆಗಿ ಮಗಳಿಗೆ ಒಂದು ಅಡುಗೆ ಮಾಡೋದನ್ನು ಹೇಳ್ಕೊಟ್ಟಿಲ್ಲ ಅಂತ. ಹೆಣ್ಮಕ್ಳು ಏನು ಕಲಿದೆ ಹೋದ್ರು ಅಡುಗೆ ಮಾಡೋದನ್ನ ಕಲ್ತಿರ್ಬೇಕು. ಆಗಲೇ ಮನೆಯವ್ರು ಎಲ್ಲರ ಮನಸ್ಸನ್ನು ಗೆಲ್ಲೋಕೆ ಸಾಧ್ಯ, ಎಸ್ಪೆಷಲಿ ನಿನ್ನ ಗಂಡನ ಮನಸ್ಸನ್ನ ಗೆಲ್ಲೋಕೆ ಸಾಧ್ಯ. ಅವ್ರ ಮನ್ಸಿಗಾಗಲೇ ಗೆದ್ದಾಗಿದೆಯಲ್ಲ, ಇನ್ನೆಷ್ಟು ಗೆಲ್ಲಬೇಕು? ಪೂರ್ವಿ, ಈ ವಿಷಯದಲ್ಲಿ ನಾನು ನಿಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡೋದು. ಇವಳು ಮಾಡೋ ಅಡುಗೆ ರುಚಿ ಇದೆಯಲ್ಲ ಇವತ್ತಿಗೂ ಸೂಪರ್. ನಾನು ಎಲ್ಲೇ ಇರಲಿ, ಯಾವುದೇ ಊರಲ್ಲಿರಲಿ, ಊಟ ಮಾಡೋದಕ್ಕೆ ಮನೆಗೆ ಓಡ್ ಬಂದ್ಬಿಡ್ತೀನಿ. ಆದ್ರೂಪ ನನಗೆ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ಹೆಂಗೆ ಕಲಿಯೋದು? ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ, ಸಿದನ್ ಮೀಟ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ ಅಲ್ವಾ? ಹಾಗೆ ಗಮನ ಇಟ್ಟು ಯಾವ ಕೆಲಸ ಕಲ್ತ್ರೂ ಕಲ್ತ್ಕೋಬಹುದು. ನೋಡು, ನಿನ್ಗೆ ಎಲ್ಲ ಅಡುಗೆಗಳನ್ನ ಕಲಿಬೇಕು ಅಂತ ಏನಿಲ್ಲ. ನಿನ್ನ ಗಂಡನ್ಗೆ ಇಷ್ಟ ಆಗೋ ಕೆಲವು ಅಡುಗೆಗಳನ್ನ ಕಲ್ತ್ರೆ ಸಾಕು, ಅದನ್ನೇ ಮಾಡಿ ಬಡಿಸ್ಬೋದು. ನಿನ್ನ ಗಂಡ ಎಲ್ಲೇ ಏನೇ ಊಟ ಮಾಡಿದ್ರು ನಾನು ಹೆಂಡತಿ ಕೈ ರುಚಿ ಹಾಗಿಲ್ಲ ಅಂತ ನಿನ್ನನ್ನು ಹೊಗಳಿದ್ರೆ ಆಗ್ಲೇ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರೋದು. ಅರ್ಥ ಆಯ್ತಾ? ಸಿತ್ತು ಅವ್ರಿಗೆ ಇಷ್ಟ ಆಗೋ ಅಡ್ಗೆನ ಅವ್ರಿಗೇನು ಇಷ್ಟ ಅಂತಾನೆ ನಂಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಬೇಕು. ಅವ್ರೇನು ಹೇಳಲ್ಲ ಅಂತಾರ? ಸರಿ, ಹಾಗಾದ್ರೆ ಈಗಲೇ ಅವ್ರಿಗೆ ಕಾಲ್ ಮಾಡಿ ಏನು ಇಷ್ಟ ಅಂತ ಕೇಳ್ಬಿಡ್ತೀನಿ. ಕೇಳ್ಬಿಟ್ಟು ಏನು ಅಂತ ಹೇಳು, ಆ ಅಡುಗೆಗಳನ್ನ ನಾನು ನಿನ್ಗೆ ಹೇಳ್ಕೊಡ್ತೀನಿ. ಈಗಿನ ಕಾಲದ ಮಕ್ಳಿಗೆ ಬರೀ ಹೋಟ್ಲು ಗೀಳೆ ಆಗೋಗಿದೆ. ಈ ಫೋನ್ ತಗೊಳ್ಳೋದು, ಆರ್ಡರ್ ಮಾಡೋದು, ಪಾರ್ಸಲ್ ತಗೊಂಡು ತಿನ್ನೋದು, ಅಡುಗೆ ಬಗ್ಗೆ ಆಸಕ್ತಿನೇ ಇಲ್ಲ. ಹೋಗ್ಲಿ ಬಿಡೆ, ಕಲಿತೀನಿ ಅಂತ ಹೇಳಿದಾಳಲ್ಲ, ಕಲ್ಸ್ಕೊಡು. ಏನು ಕಲಿತಾಳೋ ಏನೋ ನೋಡೋಣ. ಕಲಿತಾಳ ಕಡೆ, ನೀನು ಹೇಳ್ಕೊಡ್ಬೇಕಷ್ಟೆ. ಆಯ್ತ್ರಿ, ಸರಿ ಹೇಳ್ಕೊಡ್ತೀನಿ ಬಿಡಿ. ಸರಿಯಾಗಿ ಮಾತಾಡಿದ್ರೇನೆ ಅರ್ಥ ಆಗಲ್ಲ ನನಗೆ. ನೀವು ಮೂಗು ಭಾಷೆ ಮಾತಾಡಿದ್ರೆ ನಂಗೆ ಏನು ಅರ್ಥ ಆಗ್ತದೆ? ನಂಗೆ ಗೊತ್ತಿಲ್ಲ, ಹೋಗಯ್ಯ.
ಪೊಲೀಸ್ನವ್ರು ಇರಬೇಕು, ನಾನು ವಿಚಾರಿಸ್ಕೊಂಬರ್ತೀನಿ. ಅವ್ರಿಗೆ ಬೇಗ ಹುಡ್ಕಕ್ಕೆ ಹೇಳಿ. ಅದಕ್ಕೋಸ್ಕರ ಅಂತಾನೆ ಅವ್ರನ್ನ ಕರೆಸಿರೋದು. ನೀವು ಯೋಚನೆ ಮಾಡಬೇಡಿ, ಬಂದೆ. ನಮಸ್ಕಾರ ಸರ್. ಏನು ಜೈನ್ ಸರ್, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ಸರ್, ನಮ್ಮನೆ ಸೆಕ್ಯೂರಿಟಿ ಗಾರ್ಡು 2 ದಿನದಿಂದ ಕಾಣ್ತಾ ಇಲ್ಲ. ಸುಮಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಆದರೆ ಈಗ ಸಡನ್ನಾಗಿ ಕಾಣೆಯಾಗಿದ್ದಾನೆ. ಹೀಗಾಗಿದ್ದನ್ನು ನೋಡಿ ನನ್ನ ಹೆಂಡತಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮನ್ನು ಕರೆಸ್ಬೇಕಾಯ್ತು. ಎಲ್ಲಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಏನಾದರೂ ವಿಚಾರಿಸೋಕ್ಕಾಗತ್ತಾ ಅಂತ. ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಏನಾದರೂ ಫೋನ್ ಮಾಡಿದ್ರಾ? ಫೋನ್ ಮಾಡಿದ್ವಿ ಸರ್, ಆದರೆ ಅವ್ರಿಗೂ ಯಾವುದೂ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದ್ಸಲಿ ಫೋನ್ ಮಾಡಿ ಅಪ್ಡೇಟ್ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಮನೆಯವರು ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಅಣ್ಣ ಅಣ್ಣ ಅಂತ ಬಾಯಿ ತುಂಬ ಕರೆಯೋಳು. ಈಗ ಹೀಗೆ ಸಡನ್ನಾಗಿ ಕಾಣೆಯಾಗಿರೋದು ನೋಡ್ಬಿಟ್ಟು ಸ್ವಂತ ಅಣ್ಣನೇ ಕಳೆದು ಹೋಗಿದ್ದಾನೆ ಅನ್ನೋ ಥರ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಓಕೆ, ನಥಿಂಗ್ ಟು ವರಿ. ಬೈ ದ ವೇ, ಈ ಮನೇಲಿ CCTV ಇದೆಯಾ? ಡೆಫಿನೆಟ್ಲಿ ಸರ್, ಬನ್ನಿ. ಸರ್, CCTV ಇದ್ಮೇಲೆ ನಮ್ಮ ಕೆಲಸ ಈಸಿ ಆಯಿತು. ಫುಟೇಜ್ ಏನಾದರೂ ಸಿಗ್ಬೋದಾ? ಶೋರ್ ಸರ್. ಆದರೆ ಈ ಫುಟೇಜಸ್ ಎಲ್ಲ ನನ್ನ ಆಫೀಸ್ ಸರ್ವರ್ಗೆ ಬ್ಯಾಕಪ್ ಆಗಿದೆ. ಆಫೀಸ್ಗೆ ಹೋದ ಕೂಡಲೇ ನಾನು ಕಳಿಸ್ಕೊಡ್ಲಾ? ಓಕೆ, ಅವ್ನಿಗೇನಾದರೂ ಪ್ರಾಬ್ಲಮ್ ಇತ್ತಾ? ಹಾಗೇನಿಲ್ಲ ಸರ್, ನನ್ನ ಹತ್ರ ಅವನೇನು ಹೇಳ್ಕೊಂಡಿಲ್ಲ. ತುಂಬ ವರ್ಷದಿಂದ ನಮ್ಮಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಮಧ್ಯಾಹ್ನದ ಹೊತ್ತು ನನ್ನ ಹೆಂಡತಿ ಅಡುಗೆ ಮಾಡಿಕೊಟ್ರೆ ಊಟನೂ ಮಾಡ್ತಾಯಿದ್ದ. ಇಷ್ಟೊಂದು ವರ್ಷದಿಂದ ಇಲ್ಲೇ ಇದ್ದಿದ್ದರಿಂದ ನಮ್ಮ ಮನೆ ಭಾಗ ಆಗಿದ್ದ ಅಂತ ಇಟ್ಕೊಳ್ಳಿ. ನಿಮಗೆ ಯಾರ ಮೇಲಾದರೂ ಅನುಮಾನ ಇತ್ತಾ? ಐ ಮೀನ್ ಕಳ್ಳರು? ಆ ಥರ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಇಷ್ಟು ವರ್ಷ ಈ ಥರ ಇನ್ಸಿಡೆಂಟ್ ಯಾವತ್ತೂ ಆಗಿಲ್ಲ. ಅವನು ಆ್ಯಕ್ಚುಲಿ ನಮ್ಮನ್ನು ತುಂಬ ಚೆನ್ನಾಗಿ ಸೆಕ್ಯೂರ್ ಮಾಡಿದ್ದ. ಅವನು ಹೊರಗಿದ್ದಾನೆ ಅಂತ ನಾವೆಲ್ಲರೂ ಧೈರ್ಯವಾಗಿ ನಿದ್ದೆ ಮಾಡಿಬಿಡ್ತಾ ಇದ್ವಿ ನೋಡಿ. ನಮ್ಮವರು ಅರ್ಧ ಗಂಟೆಗೊಮ್ಮೆ ಇಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಆದರೂ ಅವ್ನು ಹೇಗೆ ಮಿಸ್ ಆದ? ಓಕೆ, ನೀವು ಫುಟೇಜನ್ನು ಕಳಿಸ್ಕೊಡಿ, ನಾವು ಚೆಕ್ ಮಾಡಿ ವಿಚಾರಿಸ್ತಿದ್ದೀವಿ. ಓಕೆ, ಶೋರ್ ಸರ್. ನಾನು ಮೊದಲೇ ಗಿಳಿಗೆ ಹೇಳ್ದಂಗೆ ಹೇಳ್ದೆ, ನನ್ನ ಮಾತು ನೀನು ಕೇಳಲಿಲ್ಲ. ನಾನು ದುಡ್ಡು ನನಗೆ ಕೊಟ್ಟಿದ್ರೆ ಇದೆಲ್ಲ ಇರ್ತಿತ್ತಾ? ನಾನೇನು ಕೊಡಕ್ಕಿಲ್ಲ ಅಂತ ಹೇಳದ್ನ. ಒಂಚೂರು ಟೈಮ್ ಕೊಡು ಅಂತ ತಾನೇ ಕೇಳಿದ್ದು. ನೀನ್ ಟೈಮ್ ಬಗ್ಗೆ ಮಾತಾಡ್ಬೇಡ ಚೆಲ್ವಿ. ಈ ಟೈಮ್ ಅನ್ನೋದೇ ಪಕ್ಕಾ ಖರಾಬ್ ನನ್ನ ಮಗಂದು. ಅದು ಒಳ್ಳೆಯವ್ರನ್ನ ಕೆಟ್ಟವ್ರನ್ನಾಗಿ ಮಾಡುತ್ತೆ, ಕೆಟ್ಟವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡುತ್ತೆ. ಈಗ ನಿನ್ ಟೈಮ್ ಕೆಟ್ಟದಾಗಿರೋದ್ರಿಂದನೇ ನಾನು ನಿನ್ನ ಎತ್ತಾಕೊಂಡೋಗಿ ಬರೋ ಥರ ಆಗಿರೋದು. ಈಗ ಈ ಟೈಮ್ ಅನ್ನೋದು ಜನರ ಬಾಯಲ್ಲಿ ಏನೇನ್ ಮಾತಾಡ್ಸುತ್ತೆ ಗೊತ್ತಾ? ನೀನ್ ಎತ್ತಾಕೊಂಡು ಹೋಗಿದ್ದಾನೆ ಒಂಟಿ ಹುಡುಗಿ ಏನೇನ್ ಮಾಡ್ತಾನೋ. ಹೀಗೆ ಕೆಟ್ಟ ಕೆಟ್ಟ ಕಲ್ಪನೆಗಳೆಲ್ಲ ಮಾಡ್ಕೋತಾರೆ. ಇದೆಲ್ಲ ನಿನ್ ಬೇಕಿತ್ತ ಚೆಲ್ವಿ? ನೀವು ಬಡವರು ಮಾನ ಮರ್ಯಾದೆಗೆಲ್ಲ ಅಂಜೋ ಜನ. ಅದೇ ನಾವು ಆ ಮಾನ ಮರ್ಯಾದೆನ ಹರಾಜಾಕೋರು. ನಮ್ಮಂತ 3 ಬಿಟ್ಟವ್ರ ಜೊತೆ ನೀವ್ ವ್ಯವಹಾರ ಮಾಡಿದ್ರೆ ನಿಮ್ಮ ಮಾನ ಮರ್ಯಾದೆನೇ ನಾಳೆ ಬೀದಿ ಬರೋದು. ಇದೆಲ್ಲ ಆಗ್ಬಾರ್ದು ಅಂದ್ರೆ ನಾನು ಕೊಟ್ಟಿರೋ ದುಡ್ಡು ನನಗೆ ಕೊಟ್ಬಿಡು ಚೆಲ್ವಿ. ಅಣ್ಣ, ಬಡವ್ರ ಹೊಟ್ಟೆ ಮೇಲೆ ನೋಡಿದ್ರೆ ನೀವು ಚೆನ್ನಾಗಿರ್ತೀರಾ. ನೀವ್ ಹೇಳ್ತಾರ ನೋಡಿದ್ರೆ ನಾನ್ ನಿಮ್ ದುಡ್ಡು ಕೊಟ್ಟೇ ಇಲ್ವೇನೋ ಅನ್ನಂಗೆ ಹೇಳ್ತಾ ಇದ್ದೀರಾ. ನಾನ್ ನಿಮ್ ದುಡ್ಡು ಕೊಟ್ಟೀನಿ, ಆದ್ರೆ ನೀವೇ ಅದನ್ನ ಬೇರೆದಕ್ಕೆ ಲೆಕ್ಕ ಹಾಕೊಂಡು ನನ್ನ ಈ ತರ ನಡೆಸ್ಕೊಳ್ಳೋದು ಸರಿ ಇಲ್ಲ. ದೇವ್ರು ಒಳ್ಳೇದ್ ಮಾಡಕ್ಕಿಲ್ಲ ನಿಮ್ಗೆ. ಚೆಲ್ವಿ, ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ಲ. ಆ ದೇವ್ರ ಉಂಡಿಗೆ ನಾವು ಕಾಸು ಹಾಕಿದ್ರೆ ಆವ ಏನು ನಮ್ಮ ಆಸೆ ಈಡೇರಿಸೋದು. ಅಂಥದ್ರಲ್ಲಿ ನಾನ್ ಕೊಟ್ಟಿರೋ ದುಡ್ಡು ನಾನೇ ಕಳೆದ್ರೆ ನನಗೆ ಕತೆ ಹೊಡಿತೀಯ ಚೆಲ್ವಿ ನೀನು? ನನಗೆ ಒಳ್ಳೇದಾಗುತ್ತೆ ಅಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನಗಂತೂ ಒಳ್ಳೇದಾಗಲ್ಲ ಚೆಲ್ವಿ, ಆಗಲ್ಲ. ನಾನು ಕಂಡೀಷನ್ ಎಲ್ಲ ಒಪ್ಕೊಂಡಿದ್ದೇನೆ, ನೀನ್ ದುಡ್ಡು ತಗೊಂಡಿದ್ದು. ಇವಾಗ ಕೊಡ್ಬೇಕಾದ್ರೆ ಶಾಪ ಹಾಕೋದು. ನೀವು ಹಾಕೋ ಶಾಪನೇ ನಮ್ಗೆ ಆಶೀರ್ವಾದ ಅಂತ ಬದುಕೋದು ನಾವು. ನಾವು ಅಪ್ಪ ಅಮ್ಮನಿಗೆ ಹುಟ್ಟಿರ್ಬೋದು, ಆದ್ರೆ ಈ ಬಡ್ಡಿ ವ್ಯವಹಾರಕ್ಕೆ ಇಳಿದ ಮೇಲೆ ನಾವು ಬಡ್ಡಿ ನನ್ನ ಮಕ್ಳೇ. ಇದನ್ನ ಅರ್ಥ ಮಾಡ್ಕೊಂಡು ನನ್ನ ದುಡ್ಡನ್ನು ಕೊಟ್ಬಿಡು. ಆಮೇಲೆ ನಿನ್ನ ಪಾಡ್ ನಿನಗೆ, ನನ್ನ ಪಾಡ್ ನನಗೆ. ಏನೈತಿ ಚೆಲ್ವಿ?
ಏನಕ್ಕಾದ್ರೂ ಫೋನ್ ಮಾಡ್ತಾರೋ. ಇವ್ರನ್ನಲ್ಲ, ಈ ಫೋನ್ ಕಂಡಿಡಿದವನ್ನ ಹುಡುಕಿ ಹೊಡೆದು ಹಾಕ್ಬಿಡ್ಬೇಕು. ಚೂರು ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕೆ ಸಿದ್ದು ಅವರೇ ಫೋನ್ ರಿಸೀವ್ ಮಾಡೋಕ್ಕೆ ಇಷ್ಟೊತ್ತು ಮಾಡಿದ್ರಿ? ಗಾಡಿ ಓಡಿಸಿದ್ನಲ್ಲ, ಗೊತ್ತಾಗ್ಲಿಲ್ಲ. ಅದೇನು ಹೇಳಿ? ನಿಮ್ಗೇನು ಇಷ್ಟ? ಏನು ಇಷ್ಟ ಅಂದರೆ ಈಗೇನು ಹೇಳಬೇಕು? ಅಯ್ಯೋ, ಅಡುಗೆನಲ್ಲಿ ನಿಮ್ಗೇನು ಇಷ್ಟ ಅಂತ. ನಾವು ಮಂಡ್ಯದವರು, ಗೊತ್ತಲ್ವಾ? ಮುದ್ದೆ, ಉಪ್ಸಾರು, ಬಸ್ಸಾರು, ಹಾಂ, ತಲೆ ಮಾಂಸ ಅಂದರೆ ಬಹು ಇಷ್ಟ. ಹೌದು, ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ? ಸುಮ್ಮನೆ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ಅದು ಬಿಟ್ಟು ಬೇರೆ ಏನು ಇಷ್ಟ? ಮೇಡಮ್ ಅವರೇ, ಇಷ್ಟ ಅಂದರೆ ಒಂದೋ ಎರಡೋ ಇರ್ತದೆ, ಎಲ್ಲದನ್ನೂ ಇಷ್ಟಪಡೋಕ್ಕಾಯ್ತದಾ? ಯಾಕೆ, ನಾನು ನಿಮಗಿಷ್ಟ ಇಲ್ವಾ? ಮೇಡಮ್ ಅವರೇ, ನೀವು ಹಿಂಗೆಲ್ಲ ಕೇಳಿದ್ರೆ ನಂಗೆ ಒಂಥರ ಆಯ್ತದೆ. ಮೇಡಮ್ ಅವರೇ, ನಾನು ಪಾರ್ಟಿ ಆಫೀಸ್ದಾಗ ಬಂದೆ, ನಾನು ಮತ್ತೆ ಫೋನ್ ಮಾಡ್ತೀನಿ. ಯಾವಾಗ ನೋಡಿದ್ರು ಪಾರ್ಟಿ, ಆಫೀಸು, ಕೆಲಸ ಅಂತಿರ್ತಾರೆ. ನೆಕ್ಸ್ಟ್ ಟೈಮ್ ಸಿಗ್ಲಿ, ಮಾಡ್ತೀನಿ. ಮೇಡಮ್ ಅವರೇ, ಮನೆಗೆ ಹೋಗ್ತಿದ್ರ ಅನ್ಸುತ್ತೆ. ಹೌದು ಸಿದ್ದು ಅವರೇ. ಬನ್ನಿ, ನಾನೇ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ. ಕಂಗ್ರಾಟ್ಸ್. ಯಾಕೆ ಮೇಡಮ್ ಅವರೇ? ನಿಮ್ಮ ಮದುವೆ ಡೇಟ್ ಫಿಕ್ಸ್ ಆಯ್ತಂತೆ. ಸಿಂಚನ ಹೇಳಿದ್ಲು. ನಿಮ್ಮ ಮದುವೆ ವಿಷಯದಲ್ಲಂತೂ ಅವಳು ತುಂಬ ಖುಷಿಯಾಗಿದ್ದಾಳೆ. ಎಲ್ಲರೂ ಬಯಸೋ ಅಂತ ಹುಡುಗಿ ಸಿಗೋದು ಈ ಕಾಲದಲ್ಲಿ ಕಷ್ಟ ಸಿದ್ದು ಅವರೇ. ಆ ವಿಷಯದಲ್ಲಿ ನೀವು ತುಂಬ ಅದೃಷ್ಟ ಮಾಡಿದ್ದೀರಾ. ನೀವು ತುಂಬ ಒಳ್ಳೆ ಹುಡುಗಿ, ನಿಮಗೆ ಒಳ್ಳೆ ಹೆಂಡತಿ, ನಿಮ್ಮ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ. ಏನು ಯೋಚನೆ ಮಾಡ್ತಿದ್ದೀರಾ ಸಿದ್ದು ಅವರೇ? ನೀವು ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಸಿದ್ದು ಅವರೇ, ಪದೇ ಪದೇ ಇದನ್ನೇ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಪರಿಸ್ಥಿತಿ ಆಗಿದೆ, ನಾನು ಕೇಳಲೇಬೇಕು. ನಿಮ್ಮ ಜೀವನ ನೀವು ಅಂದ್ಕೊಂಡು ಹಾಗೆ ನಡೀತಿದೆ, ಹಾಗೆ ನನ್ನ ಜೀವನನೂ ಸರಿ ಮಾಡಿಕೊಡಿ. ನೀವು ಮದುವೆ ಆಗೋ ಅಷ್ಟರಲ್ಲಿ ಈ ತಾಳಿ ಕಟ್ಟೋನು ಯಾರು ಅಂತ ಕಂಡು ಹಿಡಿದು ಕೊಡಿ. ನಿಮ್ಮ ಕೈ ಮುಗಿತೀನಿ, ಈ ಒಂದು ಕೆಲಸ ಮಾಡಿಕೊಟ್ಬಿಡಿ. ಮೇಡಮ್ ಅವರೇ, ದಯವಿಟ್ಟು ನೀವು ಹಿಂಗೆ ಬೇಡ್ಕೊಬೇಡಿ. ಅದರಲ್ಲೂ ನಾನಿರುವಾಗ ಖಂಡಿತ ಅವನು ಹುಡುಕ್ತೀನಿ. ನಿಮ್ಮ ಜೀವನ ಸರಿ ಮಾಡಬೇಕು ಅನ್ನೋ ಆಸೆ ನನಗೂ ಇಲ್ವೇ? ಖಂಡಿತ ಮಾಡ್ತೀನಿ. ಆದರೆ ನೀವು ದಯವಿಟ್ಟು ಹಿಂಗೆ ಕೇಳ್ಕೊಬೇಡಿ. ನನಗೆ ಬೇರೆ ದಾರಿ ಇಲ್ಲ ಸಿದ್ದು ಅವರೇ. ಹೀಗಾಗಿದೆ ಅಂತ 4 ಜನರ ಮುಂದೆ ಹೇಳ್ಕೊಳಕ್ಕೂ ಆಗಲ್ಲ, ಎದೆಲಿ ಬಚ್ಚಿಟ್ಕೊಳ್ಳೋಕ್ಕೂ ಆಗಲ್ಲ. ಈ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ ಸಿದ್ದು ಅವರೇ. ನಾನು ನಿಮ್ಮನ್ನೇ ನಂಬಿದ್ದೀನಿ. ಸರಿ ಮೇಡಮ್ ಅವರೇ, ನಾನು ಹುಡುಕ್ತೀನಿ, ಖಂಡಿತ ಹುಡುಕ್ತೀನಿ. ರೀ, ಪೊಲೀಸರು ಏನಂದ್ರು? ಅವ್ರನ್ನ ಹುಡುಕ್ತಾರಂತ. ಪೊಲೀಸ್ನವರು ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿಕೊಂಡು ಆಮೇಲೆ ಹುಡುಕ್ತೀನಿ ಅಂತ ಹೇಳಿದ್ದಾರೆ. ನಾನು ಸೆಕ್ಯೂರಿಟಿ ಏಜೆನ್ಸಿ ಜೊತೆ ನಾನು ಮಾತಾಡಿದ್ದನ್ನು ತಿಳಿಸಿದ್ದೀನಿ. ಸತ್ಯ, ಆದಷ್ಟು ಬೇಗ ಅವ್ರಿಗೇನು ಆಗ್ದಲ್ಲ ಇರಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಚಿನ್ನುಮರಿ, ಇನ್ಸ್ಪೆಕ್ಟ್ರು ಅದೇ ವಿಷಯ ಹೇಳ್ತಾ ಇದ್ರು. ಈ ಥರ ಕೆಲಸ ಹುಡ್ಕೊಂಡು ಬೇರೆ ಊರಿಂದ ಬಂದ್ಬಿಡ್ತಾರೆ. ಕೆಲಸ ಸಿಕ್ಕ ತಕ್ಷಣ ಸ್ವಲ್ಪ ದಿನ ಇಲ್ಲಿ ಕೆಲಸ ಮಾಡಿ ಆಮೇಲೆ ಬೇಜಾರಾದ ತಕ್ಷಣ ಓಡ್ ಹೋಗ್ಬಿಡೋದು. ಆದರೆ ಅವ್ರು ಮತ್ತೆ ಕೆಲಸ ಹುಡ್ಕೊಂಡು ಬಂದೇ ಬರ್ತಾರೆ ಅಂತ. ಈಗ ಈ ಸೆಕ್ಯೂರಿಟಿ ಗಾರ್ಡು ನಮ್ಮೂರವನೇ ಆಗಿದ್ರೆ ಆರಾಮಾಗಿ ಹುಡುಕ್ಬಿಡೋರಂತೆ. ಯಾರ್ದಾರು ಪರಿಚಯನಾದರೂ ಇರೋದಲ್ವಾ. ಆದರೆ ಈ ಸೆಕ್ಯೂರಿಟಿ ಗಾರ್ಡ್ ಏನಾದರೂ ವಾಪಸ್ ಅವ್ನ ಊರಿಗೆ ಹೋಗಿದ್ರೆ ಹುಡ್ಕೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ರು. ಇಲ್ಲ ರೀ, ಅವರು ಈ ಥರ ಹೇಳ್ದೆ ಕೇಳ್ದೆ ಹೋಗಿರೋದು ನೋಡ್ತಿದ್ರೆ ಎಲ್ಲೋ ನಿಜವಾಗ್ಲೂ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನ್ನ ಮನ್ಸು ಹೇಳ್ತಿದೆ. ಇಲ್ಲಾಂದರೆ ಅವ್ರು ಹೀಗೆಲ್ಲ ಹೋಗ್ತಾ ಇರಲಿಲ್ಲ. ನೋಡಿ, ಒಂದು ವ್ಯಕ್ತಿ ಮುಖ ನೋಡಿದ ತಕ್ಷಣ ಅವ್ರ ಮನಸ್ಸು ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ನಂಗೆ ಅವ್ರನ್ನ ನೋಡಿದ ಕೂಡಲೇ ಅನಿಸ್ತು ಅವ್ರು ತುಂಬ ಒಳ್ಳೆಯವರು ಅಂತ. ಇಷ್ಟು ಸತಿ ಅವ್ರನ್ನ ಮಾತಾಡ್ಸಿದ್ದೀನಿ ನಾನು. ಒಂಚೂರು ಕೆಟ್ಟ ದೃಷ್ಟಿಲಿ ನನ್ನ ನೋಡಲಿಲ್ಲ, ಗೊತ್ತಾ? ಚಿನ್ನು ಮರಿ,
ಯಾರನ್ನೇ ಆಗಲಿ ಅಷ್ಟು ಸಿಂಪಲಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಹೊರಗಡೆಯಿಂದ ನೋಡೋಕ್ಕೆ ಪುಣ್ಯಕೋಟಿ ಇದ್ದಂಗೆ ಇರ್ಬೋದು, ಆದರೆ ಒಳಗಡೆ ಅವ್ರ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಯಾರೋ ಗೊತ್ತು ಹೇಳಿ. ಇದು ಕಲಿಯುಗ, ಯಾರು ಹೆಂಗೆ ಬೇಕಾದರೂ ಬದಲಾಗ್ಬಿಡ್ಬೋದು. ಇಲ್ಲ ರೀ, ನನಗೆ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ. ಹೇಗೋ ಅವರು ಹುಷಾರಾಗಿ ಮನೆಗೆ ವಾಪಸ್ ಬಂದರೆ ಸಾಕು. ನೋಡಿ, ನಿಮ್ಮ ಪ್ರಾರ್ಥನೆ ದೇವರಿಗೆ ಖಂಡಿತ ಮುಟ್ಟುತ್ತೆ. ಇಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ ಈಗ. ಸರಿ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ, ನಾನು ಹೋಗಿ ನೋಡ್ತೀನಿ. ಸರಿ, ನಾನು ಬಂದೆ. ಅದಕ್ಕೆಲ್ಲ ನಾನೇ ಕಾರಣ ಅಂತ ಗೊತ್ತಾಗ್ಬಿಟ್ರೆ ಹೇಗೆ ರಿಯಾಕ್ಟ್ ಮಾಡ್ಬೋದು? ಆದರೆ ಅದಕ್ಕೆ ನಾನು ಅವಕಾಶನೇ ಕೊಡೋದಿಲ್ಲ. ನನ್ನ ಬಿಟ್ಟು ನಿಮ್ಮ ಹತ್ತಿರಕ್ಕೆ ಯಾರೇ ಬಂದರೂ ಅವ್ರನ್ನ ನಾನು ನೊಣ ಹೊಸ್ಕಾಕ್ಬಿಡ್ತೀನಿ. ಇರಿಬೇಟ ಅಳ್ಬೇಡಿ, ಚೆಲುವಿಗೆ ಏನು ಆಗಲ್ಲ, ಬರ್ತಾರೆ. ಅಣ್ಣ ಅಣ್ಣ ಅಕ್ಕ, ನಿಮ್ಮ ಕಾಲಿಗೆ ಮುಗಿತೀನಿ, ನನ್ನ ಚೆಲುವಿ ನೋಡ್ಕೊಳ್ಳಿ. ಇರಿ, ಎಳ್ಬೇಡಿ, ಇರಿ. ನೀವು ಕಾಲಿಗೆ ಮುಗಿತೀನಿ, ಯಾರಾದ್ರೂ ಕಾಪಾಡಿ. ಬಂದ್ಯಪ್ಪ, ನನ್ನ ಚೆಲುವಿ ನೋಡಿದ್ಯಾ? ಸಿಕ್ಕಿದ್ಲ? ಎಲ್ಲಿದ್ದಾಳ ಅವಳು? ಚೆಲುವಿ ಸಿಗ್ಲಿಲ್ವಾ? ಮೊದ್ಲೇ ಕೆಟ್ಟವನು, ನನ್ನ ಮಗಳನ್ನ ಏನ್ ಮಾಡುತ್ತೋ ಏನೋ. ದೇವರೇ, ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ಚೆಲ್ವಿ ಬಂದು ಚೆಲ್ವಿ 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 ಬಂದೇನೆ. ಚೆಲ್ವಿ, ಹುಷಾರಾಗಿ ಬಂದೆ ಮಗ. ಅವನು ಕರ್ಕೊಂಡದವನು ನೀನೇನು ಮಾಡ್ಲಿಲ್ಲ ತಾನೆ? ಹುಷಾರಾಗಿ ಬಂದಿಲ್ವಾ ನೀನು? ಇಲ್ಲ ಕಣವ, ನಾನು ಚೆನ್ನಾಗೇ ಇದ್ದೀನಿ. ಅವನು ನಿನ್ನ ಹೆಂಗವ್ವ ಬಿಟ್ಟ? ನಾನು ದುಡ್ಡು ಕೊಡಕ್ಕೆ ಒಂಚೂರು ಟೈಮ್ ಕೊಡಿ ಅಂತ ಕೇಳ್ಕೊಂಡೆ ಕಣವ. ಅದಕ್ಕೆ ಅವ್ನು ಕೊಟ್ಟಿರೋ ಟೈಮಾಗೆ ನಾನು ಹಣ ಹೊಂದಿಸ್ಬೇಕು. ಪಾಪಿ ಮುಂಡೆ ಮಗನಿಗೆ ಇಲ್ಲೇ ಬೊಗಳಕ್ಕೇನಾಗಿತ್ತು? ಅನ್ಯಾಯವಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ಟ. ಅವ್ರಿಗೆ ಒಳ್ಳೇದಾಗಕ್ಕಿಲ್ಲ, ಅವ್ನು ಸರ್ವನಾಶ ಆಗೋಗ್ಬಿಡ್ತಾನೆ. ನೀನ್ ಯಾಕೆ ಸಾಪ್ ಆಗ್ತೀಯ? ದೇವ್ರೊಬ್ಬ ಅವನೇ, ಅವನು ಎಲ್ಲ ನೋಡ್ಕತಾನೆ. ಚೆಲುವಿ,